ನಮಸ್ಕಾರ ವೀಕ್ಷಕರೇ, ಬಿ ಟಿ ಎಂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಿ ಟಿ ಎಮ್ಮಲ್ಲಿ ಏನಿದ್ದೀವಿ, ಇಲ್ಲೊಬ್ಬ ಬಡ ಭಿಕ್ಷುಕ ನನ್ನೆಂದು ತುಂಬ ಅಳ್ತಾನೆ ಇದ್ದಾನೆ. ಯಾಕೆ ಅಂತ ಅವನ್ನ ಕೇಳೋಣ ಬನ್ನಿ. ಅಯ್ಯೋ ಹೋಯ್ತಲ್ಲಪ್ಪ, 56 ಇಂಚು ಗುಂಡಿಗೆ ಅಂತ ಹೇಳ್ಕೊಂಡು 56 ಇಂಚು ಬಗಡಿ ಕೂಡ ಆಡ್ಬಿಟ್ಟಲ್ಲಪ್ಪ. ಅಯ್ಯಪ್ಪ. ನಮಸ್ಕಾರ ಸರ್, ನಿನ್ನೆಯಿಂದ ನೀವು ಯಾಕೆ ಅಳ್ತಾ ಇದ್ದೀರಿ ಅಂತ ನಾವು ಕೇಳಬಹುದಾ? ಅಯ್ಯೋ ಏನು ಹೇಳಿ ಸರ್, ದಿನ ಭಿಕ್ಷೆ ಎತ್ತಾದ್ಮೇಲೆ ನಮ್ಮ ಭಿಕ್ಷಾ ಸೇವಾ ಕೌಂಟ್ರಿಗೆ ಹೋಗ್ಬಿಟ್ಟು ಇರೋಬ್ಬರು ಚಿಲ್ಡ್ರನ್ನೆಲ್ಲ ಎಕ್ಸ್ಚೇಂಜ್ ಮಾಡಿಸ್ಕೊಂಡು 500-1000 ರೂಪಾಯಿ ನೋಡಿ ಕಲೆಕ್ಷನ್ ಮಾಡಿ ಇಟ್ಕೊತಾ ಇದ್ದೆ. ಇನ್ನೇನು ಒಂದು ತಿಂಗಳು ಆಗ್ಬಿಟ್ಟಿದ್ರೆ ಏರ್ಪೋರ್ಟ್ ಹತ್ರ ಒಂದು ಸೈಡ್ ತಗೊಳ್ಳ ಎಲ್ಲ ಕ್ಯಾಶ್ ಕೊಟ್ಟು ಅಂತ ಅಂದ್ಕೊಂಡಿದ್ದೆ ಸರ್. ಆದರೆ ಈಗ 5 ರೂಪಾಯಿ 1000 ರೂಪಾಯಿ ನೋಡಿ ತೊಗೊಂಡು ಪಗಡೆನ ಆಡಲಿ. ಅಯ್ಯೋ ಹೋಯ್ತಲ್ಲಪ್ಪ. ನೋಡ್ದಲ್ಲ ವೀಕ್ಷಕರೇ, ಎಷ್ಟೊಂದು ದುಃಖದಿಂದ ಅಳ್ತಾ ಇದ್ದಾರೆ ಅಂತ. ಇಂಥ ಒಂದು ಸಂದರ್ಭದಲ್ಲಿ ನಾನು ಕೇಳುತ್ತಿರೋ ಪ್ರಶ್ನೆ ಒಂದೇ, ಯಶ್ ಎಲ್ಲಿದ್ದೀರಾ? ಯಶ ಎಲ್ಲಿದ್ದೀರಾ ಯಶ್? ಅಲ್ಲಿ ಅಮೆರಿಕದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಇಲ್ಲಿ ಇಂಡಿಯಾದಲ್ಲಿ 500-1000 ರೂಪಾಯಿ ನೋಡಿ ಬ್ಯಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶಾಂತಿ ಸಾಗರದಲ್ಲಿ ಚಟ್ನಿ ಕೆಳಗಿದೆ, ಇಡ್ಲಿ ಜೊತೆ ಚಟ್ನಿ ಕೊಡ್ತಾ ಇಲ್ಲ. ಇಲ್ಲಿ ಬಿ ಟಿ ಎಮ್ನಲ್ಲಿ ಎಷ್ಟೋ ಮನೆಯಲ್ಲಿ ಕರೆಂಟ್ ಇಲ್ಲ, ನಮ್ಮನೆ ಬಾತ್ರೂಮಲ್ಲಿ ನೀರು ಬರ್ತಾ ಇಲ್ಲ. ಆದರೆ ನೀವು ಎಲ್ಲಿದ್ದೀರಾ ಯಶ್? ಬರೀ ಫಿಲ್ಮ್ ಅಂತಮ್ಮ ಡೈಲಾಗ್ ಹೊಡೆಯೋದಲ್ಲ, ಎಲ್ಲಿದ್ದೀರಾ? ಬಿ ಟಿ ವಿ ಕ್ಯಾಮ್ರಾಮ್ಯಾನ್ ಕೊಟ್ರಜ್ ಜೊತೆ ವರದಿಗಾರ ತಿಪ್ಪೇಶಿ.